ನಮಸ್ಕಾರ ವೀಕ್ಷಕರೇ, ಬೃಹತ್ ಜಾತಕಂ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಕ್ಷತಾ. ಪ್ರತಿದಿನದ ಹಾಗೆ ಈ ದಿನವೂ ಸಹ ನಿತ್ಯದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲ ಜೊತೆಗೆ ದಿನ ವಿಶೇಷ ಎಲ್ಲವನ್ನೂ ತಿಳಿಸಿಕೊಡಲಿಕ್ಕೆ ಇವತ್ತು ನಮ್ಮ ಜೊತೆ ಶ್ರೀ ಆಚಾರ್ಯ ಗುರುಗಳು ಇದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಗಳೇ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರುಗಳೇ, ಇವತ್ತಿನ ದಿನ ವಿಶೇಷ ವೈಕುಂಠ ಏಕಾದಶಿ. ಹಾಗೆಯೇ ನಾಡಿನ ಸಮಸ್ತ ಜನತೆಗೆ ವೈಕುಂಠ ಏಕಾದಶಿಯ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ತಮಗೆಲ್ಲ ಗೊತ್ತಿರಲಿ, ಈ ಕಾರ್ಯಕ್ರಮ ನೇರ ಪ್ರಸಾರ ಆಗಿರುವ ಕಾರಣಕ್ಕೆ ತಾವೂ ಸಹ ಕರೆ ಮಾಡಿ ಗುರುಗಳ ಹತ್ತಿರ ತಮ್ಮ ಸಮಸ್ಯೆಗಳನ್ನು, ಪ್ರಶ್ನೆಗಳನ್ನು ಕೇಳಬಹುದಾಗಿದೆ. ಆ ದೂರವಾಣಿ ಸಂಖ್ಯೆ ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ದಯಮಾಡಿ ಕರೆ ಮಾಡಿ. ಆಧ್ಯಾತ್ಮಿಕ ಚಿಂತಕರು ಹಾಗೆ ಜ್ಯೋತಿಷ ತಜ್ಞಗಳು ಆಗಿರುವಂತಹ ಶ್ರೀ ಆಚಾರ್ಯ ಗುರುಗಳು ನಮ್ಮ ಜೊತೆ ಇದ್ದಾರೆ. ತಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಗುರುಗಳೇ, ಮೊದಲಿಗೆ ನಿತ್ಯದ ಪಂಚಾಂಗ ಹೇಳೋದಾದ್ರೆ ನೋಡಿ, ನಿತ್ಯವೂ ಕೂಡ ನಾವು ಪಂಚಾಂಗಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಯಾಕಂದರೆ ಪಂಚಾಂಗವನ್ನು ತಿಳಿದುಕೊಳ್ಳುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು ಮತ್ತು ತುಂಬ ಅನುಕೂಲ ಕೂಡ ಆಗುತ್ತೆ. ಯಾರೆಲ್ಲ ದಿನನಿತ್ಯವೂ ಕೂಡ ಪ್ರಾತಃ ಕಾಲದಲ್ಲಿ ಈ ಪಂಚಾಂಗವನ್ನು ಪಠಣ ಮಾಡ್ತಾರೆ, ಹಾಗೆ ಶ್ರವಣವನ್ನು ಮಾಡ್ತಾರೆ, ಅವರಿಗೆ ಆ ದಿನ ಅಭಿವೃದ್ಧಿ ಆಗುತ್ತೆ, ಸಮೃದ್ಧಿ ಆಗುತ್ತೆ, ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇವತ್ತು ವಿಶೇಷವಾಗಿರುವಂತಹ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಗಿನ ಹೇಮಂತ ಋತು ಪುಷ್ಯ ಮಾಸದ ಶುಕ್ಲ ಪಕ್ಷದ ಏಕಾದಶಿ ತಿಥಿ ಇರುವಂಥದ್ದು. ನೋಡಿ, ವಿಶೇಷವಾಗಿರುವಂತಹ ಈ ದಿನ ನಾವು ವೈಕುಂಠ ಏಕಾದಶಿಯನ್ನು ಕೂಡ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಧಾರ್ಮಿಕ ಒಂದು ವಿಚಾರವಾಗಿರುವಂತಹ ನಮ್ಮ ಸಂಸ್ಕೃತಿಯಲ್ಲಿ ಈ ಒಂದು ಹಬ್ಬ ತುಂಬ ವಿಶೇಷವಾಗಿ ವಿಷ್ಣು ಆರಾಧಕರೆಲ್ಲರಿಗೂ ಕೂಡ ತುಂಬ ಒಳ್ಳೆಯ ಅನುಗ್ರಹ ನೀಡುವಂತಹ ಭಗವಂತನ ದಿನ ಆಗಿರುತ್ತೆ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಇಂಥ ಒಂದು ದಿನದಲ್ಲಿ ಇವತ್ತು ನಕ್ಷತ್ರವನ್ನು ಕೂಡ ನೋಡಿದಾಗ ವಿಶೇಷವಾಗಿರುವಂತಹ ಈ ದಿನ ರವಿವಾರ. ಈ ದಿನ ನೋಡಿ, ವಿಶೇಷವಾಗಿ ನಕ್ಷತ್ರವನ್ನು ನಾವು ನೋಡಿದಾಗ ಕೃತಿಕ ನಕ್ಷತ್ರ ಬಂದಿರುವಂಥದ್ದು. ಏಕಾದಶಿ ಕೃತಿಕ ನಕ್ಷತ್ರ ತುಂಬ ವಿಶೇಷ ಅಂತಲೂ ಕೂಡ ನಾವು ಹೇಳ್ತೀವಿ. ಹಾಗೆ ಶುಭ ಯೋಗ ವಿಷ್ಟಿಕರಣವನ್ನು ಕೂಡ ಇದನ್ನು ನಾವು ನೋಡ್ಬೋದಾಗಿದೆ. ಇನ್ನು ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೋಬೇಕಾಗುತ್ತೆ. ಈ ದಿನ ರಾಹುಕಾಲ 11 ಗಂಟೆ 2 ನಿಮಿಷದಿಂದ 12 ಗಂಟೆ 27 ನಿಮಿಷದವರೆಗೆ ಈ ದಿನ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 3 ಗಂಟೆ 18 ನಿಮಿಷದಿಂದ 4 ಗಂಟೆ 44 ನಿಮಿಷದವರೆಗೆ ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೋಬೋದಾಗಿದೆ. ಇನ್ನು ಗುಳಿಕ ಕಾಲ 8 ಗಂಟೆ 11 ನಿಮಿಷದಿಂದ 9 ಗಂಟೆ 36 ನಿಮಿಷದವರೆಗೆ ಈ ದಿನ ಗುಳಿಕ ಕಾಲವನ್ನು ಕೂಡ ತಿಳ್ಕೋಬಹುದು. ಇನ್ನು ಬ್ರಾಹ್ಮಿ ಮುಹೂರ್ತ ಪ್ರಾತಃ ಕಾಲದಲ್ಲಿ 5 ಗಂಟೆ 4 ನಿಮಿಷದಿಂದ 5 ಗಂಟೆ 55 ನಿಮಿಷದವರೆಗೆ ಇದನ್ನು ನಾವು ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತವನ್ನು ಕೂಡ ತಿಳ್ಕೊಂಡಿದ್ದೀವಿ. ಇನ್ನು ಸೂರ್ಯೋದಯ ಬೆಳಗ್ಗೆ 6 ಗಂಟೆ 45 ನಿಮಿಷಕ್ಕೆ ಸೂರ್ಯೋದಯವಾದರೆ ಇಂದು ಸಂಜೆ ಸೂರ್ಯಾಸ್ತಮವು ಕೂಡ 6 ಗಂಟೆ 9 ನಿಮಿಷಕ್ಕೆ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಗುರುಗಳೇ, ಈಗ ದ್ವಾದಶ ರಾಶಿಗಳ ಫಲಾನುಫಲ ತಿಳಿದುಕೊಳ್ಳುವಂತಹ ಸಮಯ. ಹಾಗಾಗಿ ದ್ವಾದಶ ರಾಶಿಗಳಿಗೆ ಯಾವ ರಾಶಿಗೆ ಎಷ್ಟು ಶುಭ ಇದೆ, ಎಷ್ಟು ಅಶುಭ ಇದೆ, ಎಷ್ಟು ಒಳ್ಳೆಯದಿದೆ, ಎಷ್ಟು ಅನುಕೂಲತೆ ಇದೆ, ಅದರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಮೊದಲಿಂದ ಮೇಷರಾಶಿ ನೋಡಿ. ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನು ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಈ ದಿನ ತುಂಬ ವಿಶೇಷವಾಗಿರುವಂಥದ್ದು. ನಾಡಿದ ಸಮಸ್ತ ಜನತೆಗೂ ಕೂಡ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಕೋರ್ತಾ ಎಲ್ಲರಿಗೂ ಕೂಡ ಆ ಒಂದು ಭಗವಂತ ಹರಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ, ಅಭಿವೃದ್ಧಿಯನ್ನು ಕೊಡಲಿ, ಸಂತಾನವನ್ನು ಕೊಡಲಿ ಅಂತ ಹೇಳ್ತಾ ಮನಸಾರೆ ಪ್ರಾರ್ಥನೆ ಮಾಡ್ಕೊಳ್ತಾ ಮೇಷರಾಶಿಯವರಿಗೆ ನೋಡುವಂಥದ್ದು. ಈ ದಿನ ಹೆಚ್ಚು ಖರ್ಚುಗಳಾಗುವಂಥದ್ದು. ಯಾರೆಲ್ಲ ಮೇಷರಾಶಿಗಳು ಇರ್ತೀರಾ, ಖರ್ಚಿನ ಬಗ್ಗೆ ಕಡಿವಾಣಗಳನ್ನು ಹಾಕಬೇಕಾಗುತ್ತೆ. ಖರ್ಚಾಗುವ ಸಂಭವ ಹೆಚ್ಚಾಗಿರುವಂಥದ್ದು. ಹಾಗೆ ಸ್ನೇಹಿತರೊಂದಿಗೆ ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಸಾಧ್ಯತೆ ಇರುವಂಥದ್ದು. ಅಂದರೆ ಮನೋರಂಜನೆಗೋಸ್ಕರ ಎಷ್ಟು ಸಮಯವನ್ನು ಕಳಿತೀರಾ ಸ್ನೇಹಿತರೊಂದಿಗೆ ಅಂತಲೂ ಕೂಡ ಈ ದಿನ ಗೋಚಾರ ಫಲದಲ್ಲಿ ಇರುವುದು. ಇನ್ನು ಅನಾರೋಗ್ಯದಿಂದ ಖರ್ಚುಗಳು ಹೆಚ್ಚಾಗುವಂಥದ್ದು ಕೂಡ ನೋಡ್ಕೊಳ್ಬೇಕು. ಮೇಷರಾಶಿಯವರಿಗೆ ಅನಾರೋಗ್ಯದಿಂದ ಖರ್ಚು ಹೆಚ್ಚಾಗುತ್ತೆ ಅಂತ. ಹಾಗಾಗಿ ದಿನವನ್ನು ಜಾಗೃತರಾಗಿ ಕಳಿಬೇಕಾಗುತ್ತೆ. ಏನಾದರೂ ಆರೋಗ್ಯ ಸಮಸ್ಯೆಗಳಿತ್ತಂದರೆ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಅವಶ್ಯಕವಾಗಿ ಮಾಡಿಕೊಳ್ಬೇಕು ಮೇಷರಾಶಿಯವರು. ಇನ್ನು
ವೃಷಭ ರಾಶಿಯವರಿಗೆ ನೋಡಿದಾಗ ವ್ಯರ್ಥ ಆಲೋಚನೆಗಳಿಂದ ನೆಮ್ಮದಿ ಕೆಡುತ್ತದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರ, ಬೇಕಾಗದೇ ಇರುವಂತಹ ಏನು ಹೇಳ್ತಾರೆ ಈಗ ಆಲೋಚನೆಗಳು ಮಾಡ್ತಿರುವಂಥದ್ದು, ಸುಮ್ಮನೆ ವಿನಾಕಾರಣ ಏನೋ ಹಿಂದೆ ಆಗಿರುವುದನ್ನು ನೆನೆಸ್ಕೊಂಡು ಪದೇ ಪದೇ ಅದಕ್ಕೆ ಮನಸ್ಸನ್ನು ಕೆಡಿಸ್ಕೊಳ್ತಾ ಇದ್ರೆ ಅದರಿಂದ ಏನು ತೊಂದರೆಗಳು ಉದ್ಭವ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದೆ. ನೆಮ್ಮದಿ ಕೂಡ ಕೆಡುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಕುಟುಂಬದಲ್ಲಿ ವಿರಸ ತೋರುವ ಸಂಭವ ಕೂಡ ಹೆಚ್ಚಾಗಿರುವಂಥದ್ದು. ವೃಷಭ ರಾಶಿಯವರಿಗೆ ಮನೆಯಲ್ಲಿ ಸಾಂಸಾರಿಕವಾಗಿ ವಿರಸದ ವಾತಾವರಣ ಸೃಷ್ಟಿಯಾಗುವಂಥದ್ದು ಕೂಡ, ಗೊಂದಲಗಳಿರುವಂಥದ್ದು ಕೂಡ ಇದೆ. ಹಾಗಾಗಿ ನೋಡ್ಕೊಂಡು ಈ ದಿನ ಕಳಿಬೇಕಾಗುತ್ತೆ. ಇನ್ನು ಉದ್ಯೋಗ ಸ್ಥಳಗಳಲ್ಲಿ ಕೆಲಸದ ಒತ್ತಡ ಹಾಗೂ ಅನಗತ್ಯ ಕಿರಿಕಿರಿ ಇರುವಂಥದ್ದು. ಯಾರೆಲ್ಲ ಈ ವೃಷಭ ರಾಶಿಗಳು ಇರ್ತೀರ, ಮಾಡತಕ್ಕಂತಹ ಕೆಲಸ ಕಾರ್ಯ ಕ್ಷೇತ್ರಗಳಲ್ಲಿ ಅನಗತ್ಯವಾದಂತಹ ಕಿರಿಕಿರಿ ಆಗ್ಬೋದು, ನಿಮ್ಮ ಮೇಲೆ ವಿನಾಕಾರಣ ಏನಾದರೂ ಒಂದು ದೋಷಗಳು ಬರುವಂಥದ್ದು ಅಥವಾ ಆರೋಪಗಳು ಬರುವಂಥದ್ದು ಕೂಡ ಈ ದಿನ ವೃಷಭ ರಾಶಿಯವರಿಗೆ ಇರುವಂಥದ್ದು. ಇನ್ನು ಮೌನ ವಹಿಸುವುದು ತುಂಬ ಉತ್ತಮ ಅಂತ ಹೇಳುತ್ತೆ. ಯಾವುದೇ ಒಂದು ಸಮಯದಲ್ಲಿ ಏನಾದರೂ ನಿಮ್ಮ ಮೇಲೆ ಅಪಾದನೆಗಳು ಹೆಚ್ಚಾದಾಗ ಏನು ಮಾಡಬೇಕು, ಮೌನವನ್ನು ವಹಿಸಿ ಅಂತ ಹೇಳ್ತಾ ಇದೆ. ಜಾಗೃತರಾಗಿ ದಿನವನ್ನು ಕಳೀರಿ, ಅನುಕೂಲ ಆಗುತ್ತೆ ವೃಷಭ ರಾಶಿಯವರಿಗೂ ಕೂಡ ಹೇಳ್ಬೋದು. ಇನ್ನು ಮಿಥುನ ರಾಶಿಯವರಿಗೆ ನೋಡಾಗ ಹಣಕಾಸಿನ ವ್ಯವಹಾರದಲ್ಲಿ ಅಭಿವೃದ್ಧಿ ಕೂಡ ಆಗುವಂಥದ್ದು. ಯಾರೆಲ್ಲ ಮಿಥುನ ರಾಶಿಗಳು ಇರ್ತೀರಾ, ಹಣಕಾಸಿನಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ವೈಕುಂಠ ಏಕಾದಶಿ, ಭಗವಂತನನ್ನು ಧ್ಯಾನ ಮಾಡಿ ಆರಾಧನೆ ಮಾಡಿ ಹಣದ ವಿಚಾರವಾಗಿ ಏನಾದರೂ ಗೊಂದಲಗಳು, ತೊಂದರೆಗಳು, ತೊಡಕುಗಳು ಏನೇ ಇದ್ದರೂ ಕೂಡ ಹಣದ ವಿಚಾರವಾಗಿ ನಿಮಗೆ ಈ ದಿನ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಇನ್ನು ಮಕ್ಕಳ ಜೊತೆ ಹೆಚ್ಚು ಸಮಯವನ್ನು ಕಳೆಯುವಿರಿ ಅಂತ ಹೇಳ್ತಾ ಇದೆ. ಮಕ್ಕಳ ಜೊತೆಗೆ ಹೆಚ್ಚು ಸಮಯವನ್ನು ಕಳೆಯಿರಿ, ನಿಮಗೆ ಈ ದಿನ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಮನೆಯಲ್ಲಿ ವಿನಾಕಾರಣ ಅಸಮಾಧಾನ ಆಗುವಂಥದ್ದು ಕೂಡ ನೋಡ್ಕೊಳ್ಬೇಕು. ಯಾಕಂದರೆ ಮನೆ ಕಡೆ ಮಕ್ಕಳ ಜೊತೆ ಇದ್ದರೂ ಕೂಡ ಮನೆಯಲ್ಲಿ ವಿನಾಕಾರಣ ಸುಮ್ಮನೆ ಏನೋ ಜಗಳಗಳು, ಕಲಹಗಳು, ಒಂದು ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದು ಕೂಡ ಸಂಭವ ಇರುತ್ತೆ. ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಈ ದಿನ ಮಿಥುನ ರಾಶಿಯವರು. ವೀಕ್ಷಕರೇ, ಗೀತಾ ದೊಡ್ಡಬಳ್ಳಾಪುರದಿಂದ ಕರೆ ಮಾಡಿದ್ದಾರೆ, ಅವರನ್ನು ಮಾತಾಡಿಸ್ತಾ ಹೋಗೋಣ. ನಮಸ್ತೆ ಗೀತಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ದೊಡ್ಡಬಳ್ಳಾಪುರ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಗೀತಾ ಅವರೇ? ನಾವು ಮನೆ ಕಟ್ಟಬೇಕಿತ್ತು, ಅದ್ರ ಬಗ್ಗೆ ಕೇಳಬೇಕಿತ್ತು. ಸರಿ, ಗುರುಗಳೇ ಗೀತಾ ಅಂತ ಹೇಳಿ ಮಾತಾಡಿ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಮ್ಮ, ಏನು ಪ್ರಶ್ನೆ ಇತ್ತು? ನಮಸ್ತೆ ಸರ್. ನಾವು ನಮ್ಮ ಸೈಟಲ್ಲಿ ಮನೆ ಕಟ್ಟಬೇಕಿತ್ತು. ಓಕೆ. ಅಲ್ಲಿ ತೆಂಗಿನ ಮರ ಇದೆ. ಓಕೆ. ಅದು ಏನಾದ್ರೂ ಪ್ರಾಬ್ಲಮ್ ಏನು ಅಂತ ಕೇಳಬೇಕಿತ್ತು. ಅಂದ್ರೆ ನೀವೀಗ ತೆಂಗಿನ ಮರ ತೆಗೆದ್ಬಿಟ್ಟು ಮನೆ ಕಟ್ಟಬೇಕು ಅನ್ಕೊಂಡಿದ್ದೀರಾ? ತೆಗೆದ್ಬಿಟ್ಟು ಕಟ್ಟಬೇಕು ಅನ್ಕೊಂಡಿದ್ದೀವಿ. ಅದು 2 ಮರ ಇದೆ. ಓಕೆ. ಒಂದಂತೂ ತುಂಬಾ ಇದಾಗ್ತಿದೆ, ಒಂದೊಂದು ಸ್ವಲ್ಪ ಸೈಡಲ್ಲಿ ಇದೆ. ಓಕೆ. ನೋಡಿ, ಆದಷ್ಟು ಮರಗಳನ್ನು ನಾವು ಉಳಿಸುವಂತಹ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಆದರೆ ನೋಡಿ, ನಾವು ಕಾರಣಾಂತರಗಳಿಂದ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲವೊಂದು ಸಮಯಗಳಲ್ಲಿ ನಾವು ವೃಕ್ಷಚ್ಛೇದನ ಮಾಡಬೇಕಾಗುತ್ತೆ. ಆದರೆ ಈ ವೃಕ್ಷಚ್ಛೇದನ ಅನ್ನುವಂಥದ್ದು ಒಂದು ವಿಧಿಗಳ ಇರುವಂಥದ್ದು. ಅಂದರೆ ಸುಮ್ಮನೆ ಏನೋ ನಾವು ಗೊತ್ತಿಲ್ಲದೇ ಅದಕ್ಕೆ ಕಡಿದ್ಬಿಟ್ರೆ ಏನಾಗುತ್ತೆ, ವಂಶ ಉದ್ಧಾರ ಆಗಲ್ಲ ಅಂತ ಹೇಳುತ್ತೆ, ಸಂತಾನ ಪ್ರಾಪ್ತವಾಗಲ್ಲ ಅಂತ ಹೇಳುತ್ತೆ, ಆ ಒಂದು ಸ್ಥಳ ಅಭಿವೃದ್ಧಿ ಆಗಲ್ಲ ಅಂತ ಹೇಳುತ್ತೆ. ಹಾಗಾಗಿ ಈಗ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಕಳೆಯಲೇಬೇಕಾದ ಒಂದು ಸಂದರ್ಭ ಬಂದಾಗ ಏನು ಮಾಡಬೇಕು, ಕೆಲವೊಂದು ವಿಧಿಗಳಿರುವಂಥದ್ದು. ಈ ರೀತಿ ಆ ವಿಧಿಗಳನ್ನು ನೀವು ಅನುಸರಿಸಿ ಮಾಡಿಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಇಂದಿನ ದಿನನೇ ನೀವು ಕೆಲವೊಂದು ತಂತ್ರಗಳನ್ನು ಮಾಡ್ಕೊಳ್ಬೇಕು. ಹಳದಿ ಬಟ್ಟೆಯನ್ನು ಆ ಒಂದು ಈ ವೃಕ್ಷಕ್ಕೆ, ಅಂದರೆ ಈ ಒಂದು ಏನು ತೆಂಗಿನ ಮರ ಇದೆ ಅಂತ ಹೇಳ್ತೀರಾ, ಇದನ್ನು ತುಂಬ ಕಲ್ಪವೃಕ್ಷ ಅಂತ ನಾವು ಹೇಳ್ತೀವಿ, ತುಂಬ ವಿಶೇಷವಾಗಿರುವಂಥದ್ದು. ಯಾಕಂದರೆ ನಮ್ಮ ಮಾನವ ಜಾತಿಗೆ ತುಂಬ ಅನುಕೂಲಕರವಾದಂತಹ ಗಿಡ, ಒಂದು ಸಸಿ, ಒಂದು ಅಂತ ಹೇಳ್ಬೋದಾಗಿದೆ ಆ ಒಂದು ವೃಕ್ಷವನ್ನು. ಹಾಗಾಗಿ ಅದಕ್ಕೆ ತುಂಬ ಪ್ರಾಮುಖ್ಯತೆ ಇರುವಂಥದ್ದು. ಅದಕ್ಕೆ ನಾವು ವಿಶೇಷವಾಗಿರುವಂತಹ ಪೂಜಾದಿಗಳನ್ನು ಮಾಡೇ ಅದನ್ನು ನಾವು ಛೇದನ ಮಾಡಬೇಕಾಗುತ್ತಮ್ಮ. ಹಾಗಾಗಿ ಇಂದಿನ ದಿನ ಸಂಜೆನೆ ಅದಕ್ಕೆ ಒಂದು ಅರಿಶಿಣ ಬಟ್ಟೆಯನ್ನು ಸುತ್ತಿ ಅದ್ರ ಜೊತೆ ದಾರವನ್ನು, ಸೂತ್ರ ವೇಷ್ಟನವನ್ನು ಮಾಡಿ, ತದನಂತರ ಅಲ್ಲಿ 1-2 ಬಲಿಗಳನ್ನು ಹಾಕಬೇಕಾಗುತ್ತೆ. ಏನು ಬಲಿ ಹಾಕಬೇಕಂದ್ರೆ ಮೊಸರನ್ನವನ್ನು ಬಲಿ ಹಾಕಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಯಾಕಂದರೆ ಅಲ್ಲಿರುವ ಏನಾದರೂ ಒಂದು ಭೂತವಾಸನೋ ಅಥವಾ ಏನಾದರೂ ಒಂದು ಅಲ್ಲಿ ವಾಸಸ್ಥಾನ ಆಗಿರ್ತೀವಿ. ಕೆಲವೊಂದು ವೃಕ್ಷಗಳಲ್ಲಿ ಕೆಲವೊಂದು ವಾಸಸ್ಥಾನಗಳಿರುತ್ತೆ, ಅದು ಅಲ್ಲಿಂದ ಬಿಟ್ಟು ಹೋಗ್ಬೇಕಂತಂದರೆ ಈ ರೀತಿ ಬಲಿಗಳನ್ನು ಹಾಕುವುದರಿಂದ ಅದೆಲ್ಲ ಬಿಟ್ಟು ಹೋಗಿ ಅಲ್ಲಿ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಮಾರನೇ ದಿನ ಬೆಳಿಗ್ಗೆ ಯಜಮಾನರ ಜೊತೆ ಆ ಒಂದು ವೃಕ್ಷಕ್ಕೆ ಪೂಜಾರಿಗಳನ್ನು ಮಾಡಬೇಕು. ನೋಡಿ, ನಿಮ್ಮ ಯಜಮಾನರ ಜೊತೆ ನೀವು ಅಲ್ಲಿ ಪೂಜಾರಿಗಳನ್ನು ಮಾಡಿಕೊಂಡು ಒಂದು ಗುದ್ದಲಿಗೆ ಒಂದು ಏನು ನೀವು ಕಡಿತೀರಲ್ವಾ, ಅದು ಪ್ರದಕ್ಷಿಣೆ ಆಕಾರವಾಗಿ ಬರಬೇಕು. ಅದಕ್ಕೆ ಒಂದು ತುಪ್ಪ ಮತ್ತು ಜೇನುತುಪ್ಪವನ್ನು ಸವರಿ ನೀವು ವೃಕ್ಷ ಛೇದನವನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದಮ್ಮ. ಧನ್ಯವಾದಗಳು ಗೀತಾ ಅವರೇ. ಗುರುಗಳೇ, ಕಟಕ ರಾಶಿಯಿಂದ ಪ್ರಾರಂಭ. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಕೆಲಸದ ನಡುವೆ ವಿಶ್ರಾಂತಿ ಲಭಿಸಲಿದೆ ಅಂತ ಹೇಳ್ತೀರಿ. ಯಾರೆಲ್ಲ ಕಟಕ ರಾಶಿಗಳಿರ್ತೀರಾ, ಕೆಲಸದ ನಡುವೆ ನಿಮಗೆ ಈ ದಿನ ವಿಶ್ರಾಂತಿ ಸಿಗುವುದು. ತುಂಬ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರ್ತೀರಾ, ಆದರೆ ಈ ದಿನ ನೋಡಿ ತುಂಬ ವಿಶ್ರಾಂತಿ ಸಿಗುತ್ತೆ, ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಕೆಲಸ ಕಾರ್ಯದಲ್ಲಿ. ಇನ್ನು
ಧಾರ್ಮಿಕ ಸ್ಥಳಗಳಿಗೆ ಭೇಟಿಯಿಂದ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು. ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ ನೋಡಿ, ಧಾರ್ಮಿಕ ಕ್ಷೇತ್ರಗಳು ಅಂತಂದ್ರೆ ಯಾವುದೋ ಒಂದು ದೇವಸ್ಥಾನಗಳಾಗಲಿ, ನಿಮ್ಮ ಕುಲದೇವರ ದರ್ಶನವನ್ನು ಈ ದಿನ ಮಾಡಿ. ತುಂಬಾ ಒಳ್ಳೆಯದು. ವೈಕುಂಠ ಏಕಾದಶಿಯ ಒಂದು ಶುಭ ಸಮಯ ನಡೀತಾ ಇದೆ. ಈ ಒಂದು ಸಮಯಗಳಲ್ಲಿ ನೀವು ಧಾರ್ಮಿಕವಾಗಿರುವಂತಹ ದೇವಸ್ಥಾನಗಳಿಗಾಗಲಿ, ಪೂಜೆ ಪುರಸ್ಕಾರ ನಡೆಯುವ ಒಂದು ಸಭೆಗಳಲ್ಲಾಗಿ ನಿಮ್ಮನ್ನು ನೀವು ಹೋಗಿ ಅಲ್ಲಿ ತೊಡಗಿಸ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಆತ್ಮೀಯರ ಮನೆಗೆ ಭೇಟಿ ನೀಡುವ ಕೂಡ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಕಟಕ ರಾಶಿಯವರಿಗೆ ಆತ್ಮೀಯರಂದ್ರೆ ಜೊತೆಗಾರರಾಗ್ಬೋದು, ನಿಮಗೆ ತುಂಬ ಇಷ್ಟವಾಗಿರೋ ಮನೆಗೆ ಹೋಗುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿ ಕಟಕ ರಾಶಿಯವರಿಗೆ ಇರುವಂಥದ್ದು. ಇನ್ನು ಸಿಂಹರಾಶಿಯವರಿಗೆ ನಾವು ನೋಡಿದಾಗ ದೀರ್ಘಕಾಲದ ಆರ್ಥಿಕ ಬಿಕ್ಕಟ್ಟಿನಿಂದ ಮುಕ್ತಿ ಸಿಗಲಿದೆ. ನೋಡಿ, ಯಾರೆಲ್ಲ ಸಿಂಹರಾಶಿಗಳು ಇರ್ತೀರ, ತುಂಬ ದಿನದಿಂದ ಆರ್ಥಿಕವಾಗಿ ಹಣದ ವಿಚಾರವಾಗಿ ಹಣದ ತೊಂದರೆಯನ್ನು ಮನೆಯಲ್ಲಿ ಅನುಭವಿಸ್ತಾ ಇರ್ತೀರಾ, ಅದೆಲ್ಲವಕ್ಕೂ ಕೂಡ ಮುಕ್ತಿ ಸಿಗುವಂತಹ ಒಳ್ಳೆಯ ಸಮಯ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸಿಂಹರಾಶಿಯವರಿಗೆ. ಇನ್ನು ಕುಟುಂಬದ ವ್ಯವಹಾರಗಳು ಹೆಚ್ಚು ಇರುತ್ತೆ ಅಂತ ಹೇಳ್ತೇನೆ. ನೋಡಿ, ಕುಟುಂಬದಲ್ಲಿ ವ್ಯವಹಾರಗಳಲ್ಲಿ ಹೆಚ್ಚನ್ನು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಅನುಕೂಲ ಆಗುತ್ತೆ. ಯಾಕಂದರೆ ವ್ಯಾಪಾರ ಉದ್ಯೋಗಗಳನ್ನು ಕುಟುಂಬದ ಸಮೇತ ಮಾಡಿದಾಗ ಎಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಸಂತೋಷದಿಂದ ಇರುವಿರಿ ಈ ದಿನ ಅಂತಲೂ ಕೂಡ ಇದೆ. ನೋಡಿ, ಸಿಂಹರಾಶಿಯವರಿಗೆ ತುಂಬ ಪ್ರಶಸ್ತವಾದಂತಹ ಸಮಯ, ಒಳ್ಳೆಯ ದಿನ ಅಂತಲೂ ಕೂಡ ಹೇಳ್ಬೋದು. ಸಂತೋಷದಿಂದ ಇರಿ, ಅನುಕೂಲ ಆಗುತ್ತೆ. ಯಾವುದೇ ರೀತಿಯ ತೊಂದರೆಗಳಿದ್ರೂ ಕೂಡ, ತೊಡಕುಗಳಿದ್ರೂ ಕೂಡ, ಆತಂಕಗಳಿದ್ರೂ ಕೂಡ, ಆರ್ಥಿಕ ವಿಚಾರವಾಗಿ ನಷ್ಟ ಆದರೂ ಕೂಡ ಏನು ನೀವು ಭಯಪಡಬೇಕಾಗಿಲ್ಲ, ಚಿಂತೆ ಮಾಡಬೇಡಿ, ಅನುಕೂಲ ಆಗುತ್ತೆ ಮುಂದಿನ ದಿನಗಳು ಅಂತಲೇ ಕೂಡ ಹೇಳ್ಬೋದು ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಸಾಲ ಮರುಪಾವತಿ ಮಾಡುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ಕನ್ಯಾ ರಾಶಿಗಳಿರ್ತೀರಾ, ಯಾವುದೋ ಒಂದು ಸಾಲ ಬಾಧೆಯಿಂದ ನೀವು ತುಂಬ ಬಳಲ್ತಾ ಇರ್ತೀರಾ, ಸಾಲ ತೊಗೊಂಡ್ಬಿಟ್ಟಿರ್ತೀರ, ನಿಮಗೆ ಅದನ್ನು ಸಾಲ ಮತ್ತೆ ಕಟ್ಕೊಡ್ಲಿಕ್ಕೆ ಆಗ್ತಾ ಇರಲ್ಲ, ತೀರಿಸ್ಲಿಕ್ಕೆ ಆಗ್ತಾ ಇರಲ್ಲ. ಕೆಲವಲ್ಲಿ ಏನಾಗ್ಬಿಡುತ್ತೆ, ದುಡ್ಡಿದ್ರೂ ಕೂಡ ಸಾಲ ತೀರಿಸ್ಲಿಕ್ಕೆ ಆಗ್ತಾ ಇರಲ್ಲ, ಏನಾದರೂ ಒಂದು ಕಾರಣಗಳು ಬರ್ತಾ ಇರುತ್ತೆ. ಸುಮ್ಮನೆ ಈ ಬಡ್ಡಿ ಕಟ್ಟಿ ತೊಂದರೆಗಳು ಅನುಭವಿಸ್ತಾ ಇರ್ತೀರ, ಮನಸ್ಸಿಂದ ತುಂಬ ತೊಂದರೆಗಳು ಅನುಭವಿಸ್ತಾ ಇರುತ್ತೆ ಅಂತ ಎಲ್ಲ ಕನ್ಯಾ ರಾಶಿಯವರಿಗೆ ಈ ದಿನ ಮರುಪಾವತಿ ಮಾಡುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಇನ್ನು ಸರ್ಕಾರಿ ಕೆಲಸದ ವ್ಯವಹಾರದಲ್ಲಿ ತೊಂದರೆ ಕೂಡ ಕಾಣ್ತಾ ಇದೆ. ಯಾರೆಲ್ಲ ಕನ್ಯಾ ರಾಶಿಗಳು ಇರ್ತಾರೆ, ಏನಾದರೂ ಸರ್ಕಾರಿ ಗೌರ್ಮೆಂಟ್ ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕಿದ್ರೆ ಸ್ವಲ್ಪ ತೊಂದರೆ ಅಂತ ಇದೆ. ನೋಡಿ, ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಗೌರ್ಮೆಂಟ್ ವಿಚಾರದಲ್ಲಿ ಮಾಡ್ಕೊಳ್ಬೇಕು. ಇನ್ನು ಆರೋಗ್ಯದ ಬಗ್ಗೆ ಎಚ್ಚರ ವಹಿಸೋದು ತುಂಬ ಸೂಕ್ಷ್ಮವಾಗಿ ಆರೋಗ್ಯದ ಕಡೆ ಗಮನ ಕೊಡಬೇಕು. ಕನ್ಯಾ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಏನಾದರೂ ಆರೋಗ್ಯ ಸಮಸ್ಯೆ ನಿಮಗೆ ಪದೇ ಪದೇ ಕಾಡ್ತಾ ಇದ್ದರೆ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಕನ್ಯಾ ರಾಶಿಗಳು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ತುಲಾರಾಶಿಯವರಿಗೆ ನೋಡಿದಾಗ ಹೆಚ್ಚು ಖರ್ಚುಗಳು ಹೆಚ್ಚಾಗುವಂಥದ್ದು. ನೋಡಿ, ದೂರದ ಪ್ರಯಾಣ ಮತ್ತು ಖರ್ಚುಗಳು ಹೆಚ್ಚಾಗುತ್ತೆ ಅಂತ ಇದೆ ತುಲಾರಾಶಿಯವರಿಗೆ. ನೋಡಿ, ಯಾವುದೋ ಒಂದು ದೂರದ ಪ್ರಯಾಣ ಇದೆ, ನೋಡ್ಕೊಳ್ಬೇಕು, ಮತ್ತು ಖರ್ಚು ಹೆಚ್ಚಾಗುತ್ತೆ ಅಂತ ಇದೆ. ಹಾಗಾಗಿ ಜಾಗೃತರಾಗಿ ಹಣದ ವಿಚಾರವಾಗಿ, ದುಡ್ಡಿನ ವಿಚಾರವಾಗಿ ಖರ್ಚು ಮಾಡುವಾಗ ಹಿಂದೆ ಮುಂದೆ 2 ಬಾರಿ ಯೋಚನೆ ಮಾಡಿ ಖರ್ಚುಗಳನ್ನು ಮಾಡಿಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಮನೋರಂಜನೆಗೋಸ್ಕರ ಹೆಚ್ಚು ಸಮಯ ಮೀಸಲಿಡಿವಿರಿ ಅಂತ ಹೇಳ್ತಾ ಇದೆ. ನೋಡಿ, ತುಲಾರಾಶಿಯವರು ಏನು ಹೇಳ್ತಾ ಇದೆ, ಏಕೆಂದರೆ ಈಗ ಒಂದು 2-3 ದಿನ ರಜೆಗಳು ಇರುವುದರಿಂದ ಮನೋರಂಜನೆಗೋಸ್ಕರ ನೀವು ಹೆಚ್ಚು ಸಮಯವನ್ನು ಕಳೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಕೂಡ ನೋಡ್ಕೊಳ್ಬೋದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಈ ದಿನ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ಮಾನಸಿಕವಾಗಿ ನೆಮ್ಮದಿಯನ್ನು ಕಳೆದುಕೊಳ್ಳುವಂತಹ ಸಮಯ ಅಂತ ಹೇಳ್ಬೋದು. ಯಾಕಂದರೆ ಸುಮ್ಮನೆ ವಿನಾಕಾರಣ ಯಾವುದೋ ಒಂದು ಜಗಳನೋ ಮನಸ್ತಾಪದಿಂದ ಮಾನಸಿಕವಾಗಿ ಕುಗ್ಗಿ ಹೋಗ್ತೀರಾ, ನೆಮ್ಮದಿಯನ್ನು ಕಳೆದುಕೊಳ್ಳುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಇನ್ನು ಯಾವುದೇ ವ್ಯವಹಾರ ಮಾಡುವಾಗ ಎಚ್ಚರಿಕೆ ವಹಿಸಬೇಕಾಗುತ್ತೆ. ವೃಶ್ಚಿಕ ರಾಶಿಯವರು ಏನಾದರೂ ವ್ಯವಹಾರ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರಗಳನ್ನು ಮಾಡಿಕೊಳ್ಬೇಕು. ಇನ್ನು ಹಣದ ಒಳ ಹರಿವು ಕೂಡ ಹೆಚ್ಚಾಗಿರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ, ಹರಿವು ಹೆಚ್ಚಾಗುವಂಥದ್ದು. ಏನಾದರೂ ಹಣದಿಂದ ತೊಂದರೆ ಆಗಿದ್ರು, ಯಾರಿಗೋ ಕೊಟ್ಬಿಟ್ಟಿರ್ತೀರ, ಕೊಡ್ತಾ ಇರಲ್ಲ, ಆ ರೀತಿ ಏನಾದರೂ ಇದ್ರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ, ಹಣದ ಹರಿವು ಕೂಡ ಬರುವಂಥದ್ದು ವೃಶ್ಚಿಕ ರಾಶಿಯವರಿಗೆ ನೋಡ್ಬೋದು. ಇನ್ನು ಧನಸ್ಸು ರಾಶಿಯವರಿಗೆ ನೋಡಿದಾಗ ಮನೆಗೆ ಸಂಬಂಧಿ ಆಗಮನ ಆಗುವಂಥದ್ದು. ಯಾರೆಲ್ಲ ಧನಸ್ಸು ರಾಶಿಗಳು ಇರ್ತೀರಾ, ನಿಮ್ಮ ಇಷ್ಟಕರವಾಗಿರುವಂತಹ ಯಾರೋ ಒಬ್ಬ ಸಂಬಂಧಿಕರು ಮನೆಗೆ ಭೇಟಿ ನೀಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಮಕ್ಕಳಿಂದ ನೆಮ್ಮದಿ ಕೂಡ ಸಿಗುವಂಥದ್ದು. ಯಾರೆಲ್ಲ ಧನಸ್ಸು ರಾಶಿಗಳು ಇರ್ತೀರ, ಮಕ್ಕಳಿಂದ ನಿಮಗೆ ಅನುಕೂಲ ಆಗುತ್ತೆ, ನೆಮ್ಮದಿ ಕೂಡ ಸಿಗುವಂಥದ್ದು. ಇತರರೊಂದಿಗೆ ಸ್ನೇಹಿತರೊಂದಿಗೆ ಕೂಡ ಸುಸಮಯ ಕಳೆಯುತ್ತೀರಿ ಅಂತ ಹೇಳ್ತಾ ಧನಸ್ಸು ರಾಶಿಯವರಿಗೆ ತುಂಬ ಒಳ್ಳೆ ದಿನ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ ಮಕ್ಕಳಿಂದನೂ ಕೂಡ ನೆಮ್ಮದಿ ಇರುವಂಥದ್ದು, ಸ್ನೇಹಿತರಿಂದನೂ ಕೂಡ ಅನುಕೂಲ ಆಗುವಂಥದ್ದು, ಇದೆಲ್ಲವನ್ನು ಕೂಡ ನೋಡ್ಕೊಳ್ಬೋದು. ಆದರೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ ಧನುಸ್ಸು ರಾಶಿಯವರಿಗೆ. ಆರೋಗ್ಯದ ವಿಚಾರವಾಗಿ ನೋಡ್ಕೊಳ್ಳಿ, ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೀವು ಅದನ್ನು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಧನುಸ್ಸು ರಾಶಿಯವರು. ಗುರುಗಳೇ, ಶ್ರುತಿ ಅಂತ ಹೇಳಿ ಪಾವಗಡದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಶ್ರುತಿ ಅವರೇ? ನನ್ನ ಬಗ್ಗೆ ಏನು ಮಕ್ಕಳಾಗಿಲ್ಲ, 6 ವರ್ಷ ಆಯ್ತು. ಓಕೆ ಓಕೆ, ನಿಮ್ಮ ಜನ್ಮ ದಿನಾಂಕ, ಸ್ಥಳ ಹಾಗೂ ಸಮಯ ಹೇಳ್ಬೋದಾ? ಸಮಯ ಗೊತ್ತಿಲ್ಲ ಮೇಡಮ್. ಡೇಟ್ ಆಫ್ ಬರ್ತ್ 26/7/98. 26/7/98. ಹಾಂ ಮೇಡಮ್. ಓಕೆ. ದಾವಣಗೆರೆ ನಮ್ದು ಹುಟ್ಟಿದ್ದು. ದಾವಣಗೆರೆ. ಹ್ಞೂ ಮೇಡಮ್. ಹುಟ್ಟಿದ ಸ್ಥಳ ದಾವಣಗೆರೆ.
ಓಕೆ, ಗುರುಗಳಿದ್ದಾರೆ, ಪ್ರಶ್ನೆ ಕೇಳಿ. ಸ್ವಾಮಿ ನಮಸ್ತೆ ಸ್ವಾಮಿ. ನಮಸ್ತೆ ಅಮ್ಮ. ನಿಮಗೆ ಸಮಯ ಬೆಳಗ್ಗೆ ಅಥವಾ ರಾತ್ರಿ ಅಂತ ಏನು ಗೊತ್ತಿಲ್ವಮ್ಮ? ಗೊತ್ತಿಲ್ಲ ಸ್ವಾಮಿ. ಓಕೆ ಅಮ್ಮ. ನಿಮಗೆ ನಕ್ಷತ್ರ ಏನಾದ್ರು ಗೊತ್ತಮ್ಮ? ನಿಮಗೆ ಮುಖ ನಕ್ಷತ್ರ ಸಿಂಹರಾಶಿ ಬರುತ್ತೆ ಈ ಒಂದು ಜಾತಕರಿಗೆ. ಏನಾದ್ರು ನಿಮಗೆ ನಕ್ಷತ್ರ ಏನಾದರೂ ಗೊತ್ತಿದೆಯಮ್ಮ? ಇಲ್ಲ ಸ್ವಾಮಿ, ಗೊತ್ತಿಲ್ಲ. ಓಕೆ ಅಮ್ಮ. ನೋಡಿ, ಇವಾಗ ಏನು ನಿಮ್ಮ ಪ್ರಶ್ನೆ ಇದೆ, ಮಕ್ಕಳಾಗ್ತಿಲ್ಲ ಅಂತ, ಸಂತಾನ ಪ್ರಾಪ್ತಿ ಆಗ್ತಾ ಇಲ್ವ ಅಂತನಾ? ಹಾ ಸ್ವಾಮಿ, 6 ವರ್ಷ ಆಯ್ತು. 6 ವರ್ಷ ಆಯಿತು ಮದುವೆ ಆಗಿ. ಓಕೆ, ಏನು ಹೆಸರು ಹೇಳಿದ್ರಿ ನಿಮ್ಮದು? ಶ್ರುತಿ ಸ್ವಾಮಿ. ಶ್ರುತಿ. ನಿಮ್ಮ ಮನೆದೇವ್ರು ಯಾವ್ದಮ್ಮ? ಕಾಳಿಕಾದೇವಿ ಬಾಲಾಜಿ. ನೋಡಿ, ಒಳ್ಳೆ ದಿನ ಫೋನ್ ಮಾಡಿದ್ದೀರಾ. ತಿರುಪತಿ ವೆಂಕಟೇಶ್ವರನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಒಂದು ಕೆಲಸ ಮಾಡಿಮ್ಮ, ನಿಮಗೆ ಸಂತಾನ ಯೋಗ ಇದೆ. ಏಕೆಂದರೆ ಕೆಲವೊಂದು ವಿಚಾರದಲ್ಲಿ ಏನು ಹೇಳ್ತಾ ಇದೆ, ನಿಮಗೆ ತಡವಾಗಿ ಸಂತಾನ ಆಗುವಂತಹ ಫಲ ಇದೆ ಅಮ್ಮ. ಏನು ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಕುಲದೇವರ ಆರಾಧನೆಗಳನ್ನು ನೀವು ಮಾಡ್ಕೊಳ್ಬೇಕು. ವಂಶಕ್ಕೆ ನಿಮಗೆ ಕುಲದೇವರ ಶಾಪ ಇದೆ ಅಂತ ಹೇಳ್ತಾ ಇದೆ. ಹಾಗಾಗಿ ಕುಲದೇವರನ್ನ ಆರಾಧನೆ ಮಾಡ್ಕೊಳ್ಬೇಕು. ನೋಡಿ, ನೀವು ಮನೆದೇವ್ರು ಅಂತ ಹೇಳ್ತೀರಾ, ಕಾಳಿಕಾಮಾತೆಗೆ ನೀವು ಹೋಗಿದ್ದೀರಮ್ಮ, ಪೂಜೆ ಮಾಡ್ಕೊಂಡು ಬಂದಿದ್ದೀರಾ? ಹಾ ಸ್ವಾಮಿ, ಇಲ್ಲಿ ಮನೆ ಹತ್ರನೇ ಇರೋದು, ನಾವು ಪೂಜೆ ಎಲ್ಲ ಮಾಡ್ತಿರ್ತೀವಿ ಸ್ವಾಮಿ. ಓಕೆ, ತಿರುಪತಿಗೆ ಹೋಗಿದೀವಿ ಸ್ವಾಮಿ, ವರ್ಷ ಹೋಗ್ತಾರೆ. ಓಕೆ, ನೋಡಿ, ತಿರುಪತಿಗೆ ಹೋಗಿ ನೀವೊಂದು ಮುಡುಪು ಕಟ್ಟಬೇಕು. ಮನೆಯಲ್ಲಿ ಒಂದು ಸಂಕಲ್ಪ ಮಾಡಿ. ತುಂಬ ಒಳ್ಳೆ ವಿಶೇಷವಾಗಿರುವಂತಹ ದಿನ ಅಮ್ಮ ಇವತ್ತು. ವೈಕುಂಠ ಏಕಾದಶಿ ನಡೀತಾ ಇದೆ. ಒಂದು 101 ರೂಪಾಯಿ ಕಾಣಿಕೆಯನ್ನು ಭಗವಂತನಿಟ್ಟು, ನಮ್ಮ ಏನಾದರೂ ಪೂರ್ವ ಇಂದ್ರೆ ಏನಾದರೂ ನಮ್ಮ ವಂಶಕ್ಕೆ ಶಾಪ ಇದ್ದರೆ, ಪಿತೃಶಾಪಗಳು ಏನಾದರೂ ಇದ್ದರೆ, ಕೆಲವೊಂದು ಸಂದರ್ಭದಲ್ಲಿ ನಾವು ಹೇಳ್ತೀವಿ ಈ ಸಂತಾನ ಆಗಿಲ್ಲ ಅಂತಂದರೆ ಪಿತೃಶಾಪಗಳಿರುತ್ತೆ. ಅಥವಾ ಏನಾದರೂ ಅಕಾಲ ಮೃತ್ಯು ಏನಾದರೂ ಮನೆಯಲ್ಲಿ ಆಗಿದ್ರೆ, ಯಾರಾದರೂ ನಿಮ್ಮ ಮನೆಯಲ್ಲಿ ಅಕಾಲಿಕ ಮೃತ್ಯು ಪಡೆದುಕೊಂಡಿರ್ತಾರೆ, ಅವ್ರಿಗೆ ಏನಾದರೂ ಸಂಸ್ಕಾರಗಳು ಆಗಿರಲ್ಲ ಅಂಥವ್ರಿಗೆಲ್ಲ ಏನಾಗುತ್ತೆ, ಕೆಲವೊಂದು ನೋಡಿ, ನಿಮಗೇನಾದರೂ ಅವಕಾಶ ಇತ್ತು ಅಂದರೆ ಒಂದು ಮೋಕ್ಷನಾರಾಯಣ ಬಲಿ ಅಂತ ಒಂದು ಪೂಜೆಯನ್ನು ಮಾಡಿಸ್ಕೊಳ್ರಮ್ಮ, ನಿಮಗೆ ಅನುಕೂಲ ಆಗುತ್ತೆ. ಅದ್ರ ಜೊತೆ ನೀವು ಕುಲದೇವರಿಗೆ ಒಂದು ಮುಡುಪನ್ನು ಕಟ್ಟಬೇಕಾಗುತ್ತೆ. ಮನೆಯಲ್ಲಿ ಈ ದಿನ ತುಂಬ ಪ್ರಶಸ್ತವಾಗಿರುವಂತಹ ದಿನ, ವೈಕುಂಠ ಏಕಾದಶಿ. ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಒಂದು ಹಳದಿ ಬಟ್ಟೆಯಲ್ಲಿ 101 ರೂಪಾಯಿ ಒಂದು ಕಾಣಿಕೆಯನ್ನು ಇಟ್ಟು, ಒಂದು ಏನು ಅಡಿಕೆಯನ್ನು ಇಡಬೇಕಾಗುತ್ತೆ, ಗುಂಡಡಿಕೆ ಅಂತ, ಬೆಟ್ಟಡಿಕೆ ಅಂತ ನಾವು ಹೇಳ್ತೀವಿ. ಅದನ್ನು ಒಳಗಡೆ ಇಟ್ಟು ಒಂದು ನೀವು ಕಟ್ಟಿ ಅದನ್ನು ಒಂದು ಅರಿಶಿಣ ಕುಂಕುಮ ಇಟ್ಟು ಒಂದು ಪೂಜೆ ಮಾಡಿ, ಒಂದು ಊದುಬತ್ತಿಯನ್ನು ಹಾಕಿ ನೀವೊಂದು ಸಂಕಲ್ಪ ಮಾಡಬೇಕು. ನಮಗೆ ಸಂತಾನ ಪ್ರಾಪ್ತಿ ಆದರೆ ನಾವು ಅಲ್ಲಿ ಬಂದು ಒಂದು ಪೂಜೆಯನ್ನು ಮಾಡಿಸ್ಕೊಳ್ತೀವಿ ಅಂತ ಹೇಳ್ತಾ ನಿಮ್ಮ ಕುಲದೇವರಾದಂತಹ ಲಕ್ಷ್ಮೀ ವೆಂಕಟೇಶ್ವರನಿಗೂ ಮಾಡಿ, ಜೊತೆಲಿ ಈಗ ಹತ್ರನೇ ಇರೋದ್ರಿಂದ ನಿಮ್ಮ ಆ ಕಾಳಿಕಾ ಮಾತೆಗೂ ಕೂಡ ಒಂದು ಸಂಕಲ್ಪವನ್ನು ಮಾಡ್ತಾ, ಒಂದು ಈಗ ವಸ್ತ್ರ, ಒಂದು ಜಾಕೆಟ್ ಪೀಸು ಅಥವಾ ಒಂದು ಸೀರೆಯನ್ನು ನಿಮ್ಮ ಪತಿ ಸಮೇತ ಕೊಡಬೇಕು. ನೋಡಿ, ನೀವು ಒಬ್ಬರೇ ಮಾಡುವಂಥದ್ದಲ್ಲ. ಪೂಜೆ ಕಂಕಣವನ್ನು ಕಟ್ಟೋದು ಅಂದರೆ ಈಗ ಮುಡುಪು ಕಟ್ಟೋದು ನೀವೇ ಮಾಡ್ಕೊಳ್ಳಿ. ಆದರೆ ನಿಮ್ಮ ಯಜಮಾನರ ಜೊತೆ 2 ದೇವಸ್ಥಾನಕ್ಕೂ ಈ ಶೀಘ್ರದಲ್ಲಿ ಹೋಗಿ ಬನ್ನಿ, ನೀವು ನಿಮಗೆ ಅವಶ್ಯಕವಾಗಿ ಸಂತಾನ ಆಗುತ್ತಮ್ಮ. ಸ್ವಾಮಿ, ಮತ್ತೆ ನಮ್ಮ ಮನೆಯವ್ರಿಗೆ ಕೆಲಸ ಏನು ಆಗಿಲ್ಲ ಸ್ವಾಮಿ, PhD ಮಾಡ್ತಾ ಇದ್ದಾರೆ. ಓಕೆ, ಏನು ಕೆಲಸ ಏನು ಆಗಿಲ್ಲ ಸ್ವಾಮಿ, ಮನೆಯಲ್ಲೇ ಇದ್ದಾರೆ. ನಿಮ್ಗೆಲ್ಲ ಅನುಕೂಲ ಆಗುತ್ತಮ್ಮ. ನೋಡಿ, ನಿಮ್ಗೆ ಒಳ್ಳೆ ಚೆನ್ನಾಗೇ ಇದೆ, ಒಳ್ಳೆ ಟೈಮಲ್ಲಿ ಫೋನ್ ಮಾಡಿದ್ದೀರಾ, ನಿಮಗೆ ಅನುಕೂಲ ಆಗುತ್ತೆ. ನೋಡಿ, ಒಂದು ಮೋಕ್ಷನಾರಾಯಣ ಬಲಿ ಮಾಡ್ಕೊಳ್ಳಿ. ಒಂದು ಶ್ರೀರಂಗಪಟ್ಟಣದಲ್ಲಿ ನಾವು ಅಮಾವಾಸ್ಯೆ ಪೌರ್ಣಮಿಯ ಸಂದರ್ಭಗಳಲ್ಲಿ ಮಾಡ್ತಾ ಇರ್ತೀವಿ. ಅವಕಾಶ ಇದ್ದರೆ ಬಂದು ಅದನ್ನು ಮಾಡ್ಕೊಳ್ಳಿ. ಅದ್ರಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಇದನ್ನು ಮುಡುಪಿ ಕಟ್ಟಿ ಇಬ್ಬರೂ ಜೊತೆಯಲ್ಲಿ ಸೇರಿಕೊಂಡು ಪೂಜೆ ಮಾಡಿ ನಿಮ್ಮ ಕುಲದೇವರಿಗೆ ಆರಾಧನೆ ಮಾಡ್ಕೊಳ್ಳಿ. ನಿಮ್ಗೆ ಅನುಕೂಲ ಆಗುತ್ತೆ, ದಾರಿ ಕಾಣುತ್ತಮ್ಮ. ಧನ್ಯವಾದಗಳು ಶ್ರುತಿಯವರೇ, ಕರೆ ಮಾಡಿದ್ದಕ್ಕೆ. ನೇರವಾಗಿ ಗುರುಗಳನ್ನು ಸಹ ಭೇಟಿಯಾಗಿ ತಮ್ಮ ಸಮಸ್ಯೆಗಳನ್ನು ಹೇಳಬಹುದಾಗಿದೆ. ಅಂಚೆಪಾಳ್ಯ ರಸ್ತೆಯಲ್ಲಿ ಗುರುಗಳ ಕಚೇರಿ ಇದೆ. ಹಾಗೆ ಗುರುಗಳ ಫೋನ್ ನಂಬರ್ ಸಹ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಗುರುಗಳೇ, ಮುಂದಿನ ರಾಶಿ ಮಕರ ರಾಶಿ. ನೋಡಿ, ಈ ಮಕರ ರಾಶಿಯವರಿಗೆ ಯೋಗ, ಧ್ಯಾನ, ಕ್ರೀಡೆಯ ಮೇಲೆ ಆಸಕ್ತಿ ಮೂಡಿದೆ ಅಂತ ಹೇಳ್ತಾ ಇದೆ. ಯಾರೆಲ್ಲ ಈ ಮಕರ ರಾಶಿಗಳಿರ್ತೀರಾ, ಸುಮ್ಮನೆ ತುಂಬ ದಿನ ಅಂದ್ಕೊಂಡಿರ್ತೀರ ನಾವು ಏನಾದರೂ ಒಂದು ಆಟಗಳ ಆಡಬೇಕು ಅಥವಾ ನಾವು ಯೋಗ ಮಾಡೋಣ, ಧ್ಯಾನ ಮಾಡೋಣ ಅಂತ ಅಂದ್ಕೊಳ್ತಾ ಇರ್ತಾರಲ್ಲ, ಅದು ಕಾಲ ಕೂಡಿ ಬಂದಿರಲ್ಲ. ಆದರೆ ಈ ಮಕರ ರಾಶಿಯವರಿಗೆ ಇವತ್ತು ತುಂಬ ಒಳ್ಳೆ ದಿನ ಅಂತ ಹೇಳ್ಬೋದು. ಏನಾದರೂ ಧ್ಯಾನ ಮಾಡ್ಕೊಳ್ಳಿಕ್ಕೆ ಆಗಲಿ ಅಥವಾ ಯೋಗ ಮಾಡಲಿಕ್ಕೆ ಆಗಲಿ, ಯಾವುದಾದ್ರೂ ಒಂದು ಕ್ರೀಡಾ ಆಟೋಟಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿಕ್ಕೆ ಆಗಲಿ ತುಂಬ ಶುಭ ದಿನ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಆಸಕ್ತಿ ಕೂಡ ಹೆಚ್ಚಾಗುತ್ತೆ. ಇನ್ನು ಉದ್ಯೋಗದ ಪ್ರತಿಫಲ ಪ್ರಾಪ್ತಿ ಆಗುವಂಥದ್ದು. ಉದ್ಯೋಗದ ಅಂದರೆ ಏನಾದರೂ ಉದ್ಯೋಗ ಬೇಕು, ಕೆಲಸ ಬೇಕು ಅಂತ ನೀವು ಪ್ರಯತ್ನ ಪಟ್ಟರೆ ಪ್ರತಿಫಲ ಸಿಗುತ್ತೆ ಅಂತ. ಯಾಕಂದರೆ ಪ್ರಯತ್ನ ಇಲ್ಲ ಅಂತಂದರೆ ಯಾವ ಕೆಲಸನೂ ಆಗಲ್ಲ ಅಂತ ಹೇಳುತ್ತೆ. ಹಾಗಾಗಿ ನೀವು ಪ್ರಯತ್ನ ಮಾಡಿ, ಕೆಲಸ ಕಾರ್ಯಗಳು ಕೂಡ ಶೀಘ್ರಗತಿಯಲ್ಲಿ ನಿಮಗೆ ಸಾಗುತ್ತೆ. ಈ ದಿನ ಹೆಚ್ಚು ಖರ್ಚಾಗುವ ಸಂಭವ ಕೂಡ ಇರುತ್ತೆ. ನೋಡಿ, ಮಕರ ರಾಶಿಯವರು ನೋಡ್ಕೊಳ್ಬೇಕು, ಖರ್ಚು ಹೆಚ್ಚಾಗುವ ಸಂದರ್ಭ ಕೂಡ ಇರುವಂಥದ್ದು. ಖರ್ಚುಗಳ ಬಗ್ಗೆ ನಿಗಾ ವಹಿಸಿ ಕಡಿವಾಣವನ್ನು ಹಾಕ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಹಣ ಉಳಿತಾಯ ಮತ್ತು ಹೂಡಿಕೆಯತ್ತ ಹೆಚ್ಚು ಗಮನ ಕೊಡುವಿರಿ. ಯಾರೆಲ್ಲ ಕುಂಭರಾಶಿಗಳಿರ್ತೀರಾ, ಹಣದ ವಿಚಾರವಾಗಿ ಹೂಡಿಕೆಯತ್ತನೋ ಅಥವಾ ಉಳಿತಾಯದತ್ತನೋ ಗಮನ ಕೊಡ್ತೀರಾ, ಅನುಕೂಲ ಆಗುತ್ತೆ, ಒಳ್ಳೆ ವಿಚಾರ. ಯಾಕಂದರೆ ಹಣವನ್ನು ಯಾವಾಗ ನಾವು ಉಳಿತಾಯ ಮಾಡ್ತಾ ಹೋಗ್ತೀವಿ, ಮುಂದಿನ ನಮ್ಮ ಜೀವನಗಳು ಕೂಡ ಒಳ್ಳೆ ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಕೆಲಸದಲ್ಲಿ ಒತ್ತಡ, ಮಾನಸಿಕ ಕಿರಿಕಿರಿ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ಮಾಡುವಂತಹ
ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳು ಜಾಸ್ತಿ ಇರುತ್ತೆ. ಯಾಕಂದರೆ ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ಒತ್ತಡಗಳು ಜಾಸ್ತಿ ಆಗುತ್ತೆ, ಮಾನಸಿಕವಾಗಿ ಕಿರಿಕಿರಿ ಅನುಭವಿಸ್ತಾ ಇರ್ತೀರಾ. ಆದರೂ ಕೂಡ ಛಲ ಬಿಡದೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಕುಂಭರಾಶಿಯವರಿಗೆ ಇನ್ನು ಪ್ರಯಾಣದಲ್ಲಿ ಎಚ್ಚರಿಕೆ ವಹಿಸುವುದು ಕೂಡ ತುಂಬ ಅವಶ್ಯಕವಾಗಿರುವಂಥದ್ದು. ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ, ಏನಾದರೂ ಪ್ರಯಾಣ ಇತ್ತಂದರೆ ಅವಶ್ಯಕವಾಗಿ ನೀವು ಇದನ್ನು ಎಚ್ಚರಿಕೆಯಿಂದ ಪ್ರಯಾಣಗಳನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ನೋಡಿ, ಸಣ್ಣ ಪುಟ್ಟ ಸಮಸ್ಯೆ ಹೊರತುಪಡಿಸಿ ಈ ದಿನ ನೆಮ್ಮದಿಯಿಂದ ಇರ್ತೀರ ಅಂತ ಹೇಳ್ತಾ ಇದೆ. ಯಾರೆಲ್ಲ ಮೀನರಾಶಿಗಳು ಇರ್ತೀರ, ಈಗ ಕೆಲವೊಂದು ವಿಚಾರಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬಂದೇ ಬರುತ್ತೆ, ಆದರೆ ಅದನ್ನು ಎದುರಿಸಿ ಮುನ್ನುಗ್ಗಿ ನಿಮಗೆ ಅನುಕೂಲ ಆಗುತ್ತೆ. ಏನೇ ಸಣ್ಣ ಪುಟ್ಟ ತೊಂದರೆಗಳಾದರೂ, ತೊಡಕುಗಳಾದರೂ, ಆತಂಕಗಳಾದರೂ ಕೂಡ ನೀವು ಅದನ್ನು ಮೆಟ್ಟಿ ನಿಂತು ಮುಂದೆ ಹೋಗಿ ನೆಮ್ಮದಿಯಿಂದ ಇರ್ತೀರ ಅಂತಲೂ ಕೂಡ ಹೇಳ್ಬೋದು. ಇನ್ನು ಉದ್ಯೋಗದ ಪ್ರಯತ್ನಕ್ಕೆ ಪ್ರತಿಫಲ ಪ್ರಾಪ್ತಿ ಉಂಟಾಗುತ್ತೆ ಅಂತ ಹೇಳ್ತೀರಿ. ಯಾರೆಲ್ಲ ಉದ್ಯೋಗ ಮಾಡಬೇಕು, ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ, ಪ್ರಯತ್ನ ಪಡಿ, ಅನುಕೂಲ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಪುಣ್ಯಕ್ಷೇತ್ರ ದರ್ಶನ ಮಾಡುವ ಅನುಕೂಲ ಕೂಡ ಹೆಚ್ಚಾಗಿರುತ್ತೆ. ನೋಡಿ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥ ಭಾಗ್ಯ ಕೂಡ ಈ ದಿನ ಇರುವಂಥದ್ದು. ಯಾಕಂದರೆ ಮೀನರಾಶಿಯವರಿಗೆ ತುಂಬ ಒಳ್ಳೆಯ ದಿನ ಅಂತ ಕೂಡ ಹೇಳ್ಬೋದು. ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ, ಕುಲದೇವರ ದರ್ಶನಗಳನ್ನು ಮಾಡಿ, ಅಥವಾ ಯಾವುದಾದ್ರು ವೆಂಕಟೇಶ್ವರ ದೇವರು ಅಥವಾ ರಂಗನಾಥರ ದೇವಸ್ಥಾನಕ್ಕೆ ಈ ದಿನ ಹೋಗಿ ವೈಕುಂಠ ಏಕಾದಶಿ ನಡೀತಾ ಇದೆ, ತುಂಬ ನಿಮಗೆ ಅನುಕೂಲ ಆಗುತ್ತೆ. ಮಾನಸಿಕವಾಗಿ ಏನಾದರೂ ತೊಂದರೆಗಳು ಅನುಭವಿಸ್ತಾ ಇದ್ದೀರಾ, ಹಣದ ವಿಚಾರವಾಗಿ ತೊಂದರೆ ಆಗಿದ್ರು ಕೂಡ ನಿಮಗೆ ಇದನ್ನ ಧನ ಪ್ರಾಪ್ತಿ ಆಗುವಂತಹ ಲಕ್ಷಣಗಳು ಕೂಡ ಇದೆ ಮೀನರಾಶಿಯವರಿಗೆ. ಗುರುಗಳೇ, ಇವತ್ತಿನ ನಿತ್ಯದ ಪಂಚಾಂಗ ಜೊತೆಗೆ ದ್ವಾದಶ ರಾಶಿಗಳ ಫಲಾನುಫಲ ಎಲ್ಲವೂ ಕೂಡ ತಿಳಿಸಿಕೊಟ್ರಿ. ಕೊನೆಯದಾಗಿ ಇವತ್ತಿನ ದಿನ ವಿಶೇಷ ವೈಕುಂಠ ಏಕಾದಶಿ, ಇದ್ರ ಬಗ್ಗೆ ಹೇಳೋದಾದ್ರೆ. ನೋಡಿ, ಇವತ್ತು ತುಂಬಾ ವಿಶೇಷ ವೈಕುಂಠ ಏಕಾದಶಿ ನಡೀತಾ ಇದೆ. ಬೆಳಿಗ್ಗೆ ಪ್ರಾತಃ ಕಾಲದಿಂದಲೂ ಕೂಡ ಎಲ್ಲ ದೇವಸ್ಥಾನಗಳಲ್ಲಿ ನೋಡಿ, ಇವತ್ತು ಶುಕ್ರವಾರ ಬಂದಿರೋದ್ರಿಂದ ಈ ವೈಕುಂಠ ಏಕಾದಶಿ ಶುಕ್ರವಾರದಂದು ಏನಂತಂದರೆ, ಶುಕ್ರವಾರ ಏನು ವಿಶೇಷ ಅಂತಂದರೆ ಈ ವೆಂಕಟೇಶ್ವರ ಸ್ವಾಮಿಗೆ ಶುಕ್ರವಾರ ಅಭಿಷೇಕಗಳಿರುವಂಥದ್ದು. ಪ್ರಾತಃ ಕಾಲ ಅಂದರೆ 2 ಗಂಟೆಗಳಿಂದನೇ ಎಷ್ಟೋ ದೇವಸ್ಥಾನಗಳಲ್ಲಿ ಅಭಿಷೇಕ ಇತ್ಯಾದಿಗಳು ನಡೀತಾ ಇದೆ. ಈ ದಿನ ಯಾಕೆ ಅಷ್ಟು ಶ್ರೇಷ್ಠ ಅಂತ ತಿಳ್ಕೊಬೇಕು. ನೋಡಿ, ಒಂದು ಮಾಸದಲ್ಲಿ 2 ಏಕಾದಶಿಗಳು ಬರುತ್ತೆ. ಅಂದರೆ ಈಗ ಶುಕ್ಲ ಪಕ್ಷ ಏಕಾದಶಿ ಒಂದು ಇರುತ್ತೆ, ಮತ್ತು ಕೃಷ್ಣ ಪಕ್ಷ ಏಕಾದಶಿ ಅಂತಲೂ ಕೂಡ ಹೇಳ್ತಾ ಇರ್ತೀವಿ. ಒಂದು ವರ್ಷದಲ್ಲಿ 24 ಏಕಾದಶಿ ಇರುತ್ತೆ. ಆ ಎಲ್ಲ 24 ಏಕಾದಶಿಗಳಲ್ಲಿ ತುಂಬ ವಿಶೇಷವಾಗಿರುವಂಥದ್ದು, ವಿಶಿಷ್ಟವಾಗಿರುವಂಥದ್ದು, ತುಂಬ ಫಲಪ್ರಾಪ್ತಿ ಆಗಿರುವಂತಹ ಏಕಾದಶಿ ಅಂತಂದರೆ ಈ ದಿನ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಈ ದಿನ ಹರಿ ಅಂದರೆ ಒಂದು ಭಗವಂತನಾದ ವಿಷ್ಣು ಎಲ್ಲ ದೇವಾನುದೇವತೆಗಳು ಕೂಡ ವೈಕುಂಠ ದ್ವಾರದ ಮುಖಾಂತರವಾಗಿ ಅವರು ದರ್ಶನವನ್ನು ನೀಡ್ತಾರಂತೆ. ನೋಡಿ, ನಾವೀಗ ಸಾಮಾನ್ಯ ದೇವಸ್ಥಾನಗಳಿಗೆ ಹೋದಾಗ ವೈಕುಂಠ ದ್ವಾರ ಅಂತ ಮಾಡಿರ್ತಾರೆ. ನೋಡಿ, ನೀವು ನೋಡ್ಕೋಬೇಕು, ಒಂದು ದೇವಸ್ಥಾನಗಳಲ್ಲಿ ಒಂದು ದ್ವಾರ ಇರುತ್ತೆ, ವೈಕುಂಠ ಬಾಗಿಲು ಅಂತ ಇರುತ್ತೆ. ಅದು ಯಾವತ್ತೂ ಓಪನ್ ಮಾಡಲ್ಲ ಅದನ್ನು. ಯಾಕಂದರೆ ನಾವೆಲ್ಲ ದೇವಸ್ಥಾನಕ್ಕೆ ಹೋದಾಗ ನಾವು ಮೂಲ ಏನಿರುತ್ತೆ, ಪ್ರಧಾನ ದ್ವಾರದಿಂದಲೇ ನಾವು ಒಳಗಡೆ ಹೋಗ್ತೀವಿ, ಹೊರಗಡೆ ಬರ್ತಾ ಇರ್ತೀವಿ. ಆದರೆ ಒಂದು ದ್ವಾರ ಈ ನಿಮಗೆ ಕಾಣಿಸ್ತಾ ಇರುತ್ತೆ, ಉತ್ತರಕ್ಕೆ ಒಂದು ದ್ವಾರ ಇರುತ್ತೆ, ಅದು ಮುಚ್ಚಿರ್ತಾರೆ ಯಾವಾಗಲೂ ಕೂಡ. ಆದರೆ ಈ ದಿನ ಓಪನ್ ಮಾಡ್ತಾರೆ. ಯಾಕಂದರೆ ವೈಕುಂಠ ಈ ದಿನ ಯಾವ ಒಬ್ಬ ಮನುಷ್ಯ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಅರ್ಚನೆಗಳನ್ನು ಮಾಡಿ, ಸಂಕಲ್ಪಗಳನ್ನು ಮಾಡಿ, ಉಪವಾಸವಿದ್ದು, ಯಾಕಂದರೆ ನೋಡಿ, ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಉಪವಾಸ ಮಾಡಿ ಅಂತ ಹೇಳ್ತಾ ಇರ್ತಾರೆ ಏಕಾದಶಿ ದಿನ. ಯಾವ ಏಕಾದಶಿಗಿಂತ ಈ ಏಕಾದಶಿ ತುಂಬ ವಿಶೇಷ ಅಂತ ಹೇಳುತ್ತೆ. ಈ ದಿನ ಯಾರು ಉಪವಾಸ ಅನ್ನುವಂಥದ್ದು ಬರೀ ನಾವು ಊಟ ಮಾಡದಲ್ಲಿ ಏನು ತಿಂದಲೇ ಇರುವಂಥದ್ದಲ್ಲ. ಉಪವಾಸ ಅಂತ, ಉಪ ಅಂದರೆ ದೇವರ ಬಳಿ ಇರುವಂಥದ್ದು. ಯಾರೆಲ್ಲ ದೇವರ ಬಳಿ ಇದ್ದು ಈ ದಿನವನ್ನು ಉಪವಾಸ ರೀತಿಯ ಒಂದು ಹಣ್ಣು, ಕೆಲವರು ನೋಡಿ ಹಣ್ಣು ಕೂಡ ತಿಂದೆ ಹಾಲನ್ನು ಕುಡಿದು ಕೂಡ ಅಂಥವು ಮಾಡೋಂಥವ್ರು ಕೂಡ ಇದ್ದಾರೆ. ಆದರೆ ಕೆಲವೊಂದು ವಿಚಾರದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಹಾಲು ತಗೊಳ್ಳುವಂಥದ್ದು ಅಥವಾ ಹಣ್ಣು ತೆಗೆದುಕೊಳ್ಳುವಂಥದ್ದು, ಈ ರೀತಿ ಉಪವಾಸ ಮಾಡಿ ದೇವರ ದರ್ಶನವನ್ನು ಮಾಡಿ ತದನಂತರ ಏನಾಗುತ್ತೆ, ಮೂಲ ದೇವರ ದರ್ಶನ ನಂತರ ನಿಮಗೆ ವೈಕುಂಠ ಪ್ರವೇಶ ಇರುವಂಥದ್ದು. ಯಾಕಂದರೆ ಮುಕ್ತಿ ಸಿಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ವೈಕುಂಠ ಲೋಕವನ್ನು ತಲುಪ್ತಾರೆ. ಯಾವ ಒಬ್ಬ ಮನುಷ್ಯ ಈ ದಿನ ದೇವಸ್ಥಾನಗಳಿಗೆ ಹೋಗಿ ವಿಷ್ಣುವನ್ನು ದರ್ಶನ ಮಾಡ್ಕೊಳ್ತಾ ವೈಕುಂಠ ದ್ವಾರದಲ್ಲಿ ಪ್ರವೇಶ ಮಾಡ್ತಾರೆ, ಯಾವೊಂದು ಯಾಕೆಂದರೆ ಅದಕ್ಕಂತ ಸೀಮಿತವಾಗಿರುವಂತಹ ದ್ವಾರ ಅಂತ ಹೇಳ್ತೀವಿ. ಈ ವೈಕುಂಠ ದ್ವಾರವನ್ನು ಯಾರು ಪ್ರವೇಶ ಮಾಡಿ ಭಗವಂತನನ್ನು ದರ್ಶನವನ್ನು ಮಾಡ್ಕೊಳ್ತಾರೆ, 24 ಏನಿದೆ ಅಷ್ಟು ವೈಕುಂಠದಲ್ಲಿ ಏನು ನಾವು ಉಪವಾಸ ಮಾಡಿ ಭಗವಂತನ ಆರಾಧನೆ ಮಾಡಿ ಸಿಕ್ಕ ಫಲ ಈ ದಿನ ಸಿಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಈ ರೀತಿ ಎಲ್ಲರೂ ಕೂಡ ದೇವಸ್ಥಾನಗಳಿಗೆ ಹೋಗಿ ಎಲ್ಲರಿಗೂ ಕೂಡ ಪುಣ್ಯ ಪ್ರಾಪ್ತವಾಗಲಿ. ಇದರಿಂದ ನೋಡಿ, ಯಾರಿಗಾದರೂ ಸಂತಾನದಲ್ಲಿ ತೊಂದರೆ ಉಂಟಾಗಿದ್ದರೆ ಸಂತಾನ ಪ್ರಾಪ್ತಿಯಾಗುತ್ತೆ. ಇನ್ನು ಏನಾದರೂ ಆರ್ಥಿಕವಾಗಿ ಹಣದಿಂದ ತೊಂದರೆ ಆಗಿದ್ರೂ ಕೂಡ ಹಣ ಪ್ರಾಪ್ತಿಯಾಗುತ್ತೆ. ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನಿಮಗೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ, ಭಗವಂತನಾದ ಮಹಾವಿಷ್ಣುವು ಎಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನು ನೀಡಲಿ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ತಿಳಿಸ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಗುರುಗಳೇ, 12 ರಾಶಿಗಳಾಗಿರಬಹುದು ಅಥವಾ ಈಗಿನ ದಿನ ವಿಶೇಷ ಆಗಿರ್ಬೋದು, ಎಲ್ಲವನ್ನ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ರಿ. ನಿಮಗೆ ಅನಂತ ಧನ್ಯವಾದಗಳು ಗುರುಗಳೇ. ಜೈ ಶ್ರೀಮನ್ನಾರಾಯಣ. ಓಕೆ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಇದಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.